ಡ್ರೈವರ್ ಮುರಳಿ ನಂಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸ್ಯಾಟರ್ಡೇ ಆಫ್ಟರ್ನೂನ್ 3 o'clock ಆಗಿದೆ. 3 o'clock ಇಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗಿಂದ ಸ್ವಲ್ಪ ಬ್ಯುಸಿ ಇದ್ದೆ, ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಯಾಕೆ ಬ್ಯುಸಿ ಅಂದರೆ ಆ್ಯಕ್ಚುಲಿ ಊರಿಗೆ ಹೊರಟಿದ್ದೀವಿ ಎಲ್ಲರೂ. ಇಲ್ಲಿ ಫ್ಯಾಮಿಲಿ ಫಂಕ್ಷನ್ ಒಂದು ಇದೆ. ಫಂಕ್ಷನ್ ಅಂದರೆ ತುಂಬ ದೊಡ್ಡದಾಗೆಲ್ಲ ಏನೂ ಇಲ್ಲ, ಒಂದು ಚಿಕ್ಕ ಫಂಕ್ಷನ್ ಅಷ್ಟೇ. ಸೊ ಎಲ್ಲರೂ ಊರಿಗೆ ಹೊರಟಿದ್ದೀವಿ. ಮುನಿ ಅವ್ರ ಅಕ್ಕ ಅವ್ರ ಮಕ್ಕಳು ಸಹ ಬರ್ತಿದ್ದಾರೆ. ಆ್ಯಂಡ್ ಮುನಿ ಫ್ರೆಂಡ್ಸು ಒಂದಷ್ಟು ಜನ ಬರೋರಿದ್ದಾರೆ, ಇನ್ನೊಂದಷ್ಟು ಜನ ಊರಿಂದನೂ ಬರೋರಿದ್ದಾರೆ. ಎಲ್ಲಿ ಅಂತಂದರೆ ಹೊಗೇನಕಲ್ ಹತ್ತತ್ರ ಬರುತ್ತೆ, ಬಟ್ ನನಗೆ ಎಕ್ಸಾಕ್ಟಾಗಿ ಲೊಕೇಶನ್ ಗೊತ್ತಿಲ್ಲ. ಮಂಚಿ ಬೆಟ್ಟ ಮಾರಮ್ಮ ಅಂತ ಹೇಳ್ತಾರಲ್ವ, ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಕಾಡಲ್ಲಿದೆ ಅಂತ ಹೇಳಿದ್ದಾರೆ, ಬಟ್ ನಾನು ಇದುವರೆಗೂ ಯಾವಾಗಲೂ ಹೋಗಿಲ್ಲ. ನಾನು ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್. ಸೊ ನೋಡೋಣ ಹೇಗಿರುತ್ತೆ ಅಲ್ಲಿ ಅಂತ ನಾನು ಕ್ಯಾಪ್ಚರ್ ಮಾಡ್ತೀನಿ, ವಿಡಿಯೋ ಮಾಡಿ ನಿಮಗೂ ಶೇರ್ ಮಾಡ್ತೀನಿ. ಎಲ್ಲರೂ ಹೊರಡ್ತಾ ಇದ್ದೀವಿ. ಈಗ 3 ಗಂಟೆ ಆಗಿದೆ. ಸೊ ಬೆಳಗ್ಗೆ ಬೇಗನೆ ಎದ್ದು ಬೆಳಗ್ಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿದು ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹೊರಗಡೆನೂ ಹೋಗಿ ಬಂದಿದ್ದಾಗಿದೆ. ಸೊ ಈಗ ಯಾರೂ ರಜೆಗಳು ಹಾಕಿ ಸ್ಕೂಲ್ಗಳಿಗೆ ಇಲ್ಲ ಕೆಲಸಗಳಿಗೆ ರಜೆ ಹಾಕಿ ಹೋಗೋ ಥರದ್ದೆಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ಸ್ಯಾಟರ್ಡೆ ಅಲ್ವಾ. ಸೊ ಎಲ್ಲರೂ ಸ್ಕೂಲ್ ಮಕ್ಕಳು ಯಾರ್ಯಾರು ಇರ್ತಾರೆ ಅಂದರೆ ಮಕ್ಕಳು ಯಾರ್ಯಾರು ಇರ್ತಾರೆ ಸ್ಕೂಲ್ಗೆ ಹೋಗಿರೋರು ಎಲ್ಲರೂ ಬಂದಿದ್ದಾರೆ ಆಲ್ರೆಡಿ. ಆ್ಯಂಡ್ ಕೆಲಸಕ್ಕೆ ಹೋಗಿರೋರು ಸಹ ಅಷ್ಟೇ ಆಲ್ರೆಡಿ ಬಂದಿದ್ದಾಗಿದೆ. ಸೊ ಹಾಗಾಗಿ ಈಗ ಹೊರಡ್ತಾ ಇದ್ವಿ. ಈಗ ಇಲ್ಲಿಂದ ಹೊರಡೋದಕ್ಕೂ ಮೇ ಬಿ ಒಂದು 1 ಅವರ್ವರೆಗೂ ಆಗ್ಬೋದು, 4 o'clock ಆ ಥರ ಆಗ್ಬೋದು. ಸೊ ಇನ್ನೇನು ಎಲ್ಲರೂ ಹೊರಟಿದ್ದೀವಿ. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಲೈಟಾಗಿರಲಿ ಅಂತ ಹೇಳ್ಬಿಟ್ಟು ಪೊಂಗಲ್ ಮಾಡ್ಕೊಂಡಿದ್ದೆ, ಪೊಂಗಲ್ ಮತ್ತು ಚಟ್ನಿ. ಆ್ಯಕ್ಚುಲಿ ಏನಕ್ಕೆ ದೇವಸ್ಥಾನಕ್ಕೆ ಅಂದರೆ ಮಾವಾಗೆ ಹುಷಾರಿಲ್ದಿದ್ದಾಗ ದೇವರಿಗೆ ಒಂದು ಅರ್ಕೆ ಮಾಡ್ಕೊಂಡಿದ್ವಿ. ಸೊ ಆ ಒಂದು ರೀಸನ್ಗೆ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಆ ದೇವರಿಗೆ ಬಂದು ಮರಿ ಹೊಡೆದು ಪೂಜೆ ಮಾಡೋವಂಥದ್ದು. ಸೊ ಇಲ್ಲಿಂದಾನೇ ಮರಿ ತಗೊಂಡು ಹೋಗ್ತಾ ಇದೀವಿ. ಅಂದರೆ ಊರಿಗೆ ಈಗ ಫಸ್ಟು ಊರಿಗೆ ಹೋಗ್ತೀವಿ. ಸ್ಯಾಟರ್ಡೇ ಹಾಲ್ಟ್ ಅಲ್ಲೇ ಆಗ್ತೀವಿ. ಆ್ಯಂಡ್ ಸಂಡೇ ಮಾರ್ನಿಂಗ್ 4 o'clockಗೆ ಅಲ್ಲಿಂದ ಬಿಡೋವಂಥದ್ದು. ಸೊ ಬನ್ನಿ ಈಗ ಹೊರಡ್ತಾ ಇದ್ದೀವಿ ನಾವು. ಸೊ ನಾವು ಹೊರಡ್ತಾ ಇದ್ದೀವಿ. ಯಾರ್ಯಾರಿದ್ದೀವಿ ನಾವು 2 ಕಾರಲ್ಲಿ ಹೊರಡ್ತಾ ಇದ್ದೀವಿ. ಒಂದು ಕಾರಲ್ಲಿ ಡ್ರೈವರ್ ಮುರಳಿ ಹಿಂದೆಗಡೆ ಯಾರ್ಯಾರಿದ್ದಾರೆ? ನಾಗು, ಅಂಕಿತಾ, ಹರ್ಷ 3 ಜನ ಇದ್ದಾರೆ. ಬನ್ನಿ ಒಂದು ಫ್ರೇಮ್ ಒಳಗಡೆ. ಗಾಡಿ ಅನ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲಿ ಒಂದ್ಸರಿ ಕ್ಯಾಪ್ ತೆಗಿರಿ ಮುರಳಿ ಒಂದ್ಸರಿ ಕ್ಯಾಪ್ ತೆಗಿರಿ. ಡಿಸ್ಟರ್ಬ್ ಮಾಡಬಾರ್ದು, ಕ್ಯಾಪ್ ತೆಗಿರಿ. ಡಿಸ್ಟರ್ಬ್ ಮಾಡ್ತಾನೆ ಎಲ್ಲ ಗೊತ್ತು ಬಿಡ್ತೇನೆ. ಸುಮ್ಮನೆ ಇರಬೇಕು, ಇಲ್ಲಾಂದ್ರೆ ಡ್ರೈವರ್ ಅಂತ ಆ್ಯಕ್ಚುಲಿ ಇನ್ನೊಂದಷ್ಟು ಜನ ಫ್ಯಾಮಿಲಿನ ಕರ್ಕೊಂಡು ಮುನಿ ಬೇರೆ ಕಾರಲ್ಲಿ ಬರ್ತಾ ಇದ್ದಾರೆ. ವೈಶು ಸಹ ಮುನಿ ಜೊತೆಲೇ ಬರ್ತಿದ್ದಾಳೆ. ಇಲ್ಲೊಂದು ಡಮ್ಮಿ ಪೀಸ್. ಇನ್ನೂ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿ 10 minutes ಕೂಡ ಆಗಲಿಲ್ಲ, ಆಲ್ರೆಡಿ ವಾಮಿಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಇವಳಿಗೆ ನಾಗುಗೆ ತುಂಬ ಟ್ರಾವೆಲಿಂಗ್ ಆಗೋದಿಲ್ಲ. ಸೊ ಬಂದ್ವಿ ಊರ ಹತ್ರ. ಎಲ್ಲಿ ದೇವಸ್ಥಾನ. ಆ್ಯಕ್ಚುಲಿ ನಮ್ಮದು ಸ್ವಲ್ಪ ಹಳೆ ಮನೆ. ಸೊ ಆಲ್ಮೋಸ್ಟ್ ಒಂದು 30-35 years ಆಗಿದೆ. ಸೊ ಪ್ಲೀಸ್ ಇಗ್ನೋರ್ ಮಾಡಿ ಹಾಗೂ ಹೀಗೂ ಅನ್ಸಿದ್ರೆ. ಇಲ್ಲೊಂದು ಪುಟಾಣಿ ಇದೆ ನೋಡಿ, ತೇಜು ಅಂತ. ಎಷ್ಟು ಸೈಲೆಂಟ್ ಅಂದರೆ ಮಗು ಇದೆ ಮನೇಲಿ ಅಂತ ಸಹ ಗೊತ್ತಾಗೋದಿಲ್ಲ, ಅಷ್ಟೊಂದು ಸೈಲೆಂಟ್ ಆಗಿದ್ದಾಳೆ. ಕ್ಯೂಟೆಸ್ಟ್ ಒನ್. ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 7-7:30 ಆ ಥರ ಆಗಿತ್ತು. ಸೊ ಎಲ್ಲರೂ ಕುತ್ಕೊಂಡು ಮಾತಾಡ್ತಿದ್ರು. ಕಾಫಿ ಕೊಡೋಣ ಅಂಥೇಳಿ ಕಾಫಿ ರೆಡಿ ಮಾಡ್ತಾಯಿದ್ದೀನಿ. ನಾವು ಎಲ್ಲೇ ಆಗಲಿ ಯಾವುದೇ ಫಂಕ್ಷನ್ ಮಾಡೋದಾಗಲಿ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಬೇರೆ ದೇವಸ್ಥಾನಕ್ಕೆ ಹೋಗುವಂಥದ್ದು. ಸೊ ಕಾಫಿ ಟೀ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಮನೆ ದೇವಸ್ಥಾನ ಇರೋದು ಹತ್ರನೇ, ಜಸ್ಟ್ ಒಂದು 5 to 10 minutes ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದು.
ಅದರಲ್ಲೂ ಯಾವಾಗಾದರೂ ನಾವು ಸ್ಯಾಟರ್ಡೇಸ್ ಬಂದರೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀವಿ. ಸೊ ತುಂಬ ಚೆನ್ನಾಗಿ ಪರಿಚಯ ಇರೋದ್ರಿಂದ ಆಲ್ಮೋಸ್ಟ್ 8 o'clock ಆಗಿತ್ತಲ್ವ, ಆ ಟೈಮಲ್ಲೂ ಬಂದು ಪೂಜೆ ಮಾಡಿಕೊಟ್ಟು ಹೋದರು. ತೊಂದರೆ ಇಲ್ಲ. ವೈಶು ಏನಾದರೂ ಸೈಲೆಂಟ್ ಆಗಿದ್ದಾಳೆ ಅಂದರೆ ಕಳ್ಳಿ ಏನೋ ಖಂಡಿತ ಮಾಡ್ತಾ ಇರ್ತಾಳೆ ಅಂತ ಅರ್ಥ. ಎಲ್ಲರೂ ಮಾತಾಡ್ಕೊಂಡಿದ್ವಿ ಬ್ಯುಸಿಯಾಗಿ. ಅವಳು ಹೋಗ್ಬಿಟ್ಟು ಅಡಿಕೆ ಮತ್ತು ಸ್ವಲ್ಪ ಮಣ್ಣನ್ನು ತಿಂದ್ಬಿಟ್ಟು ಬಂದು ಸೈಲೆಂಟಾಗಿ ಕೂತ್ಕೊಂಡಿದ್ಲು. ಅದಕ್ಕೆ ಚೆಕ್ ಮಾಡ್ತಿದ್ದೆ. ಆ್ಯಕ್ಚುಲಿ ಹಳ್ಳಿ ಕಡೆ ಅಂತಂದರೆ ಲೈಕ್ ಯಾವಾಗಲೂ ಪೂಜೆ ನಡೀತಾನೆ ಇರೋದಿಲ್ಲ. ಈ ಥರ ಯಾರಾದರೂ ಪೂಜೆ ಮಾಡಿಸ್ತೀವಿ ಅಂತಂದರೆ ಪೂಜೆ ಮಾಡ್ತಾರೆ. ಅಂದರೆ ಬೆಳಗ್ಗೆ ಒಂದ್ಸರಿ ಆ್ಯಂಡ್ ಸಾಯಂಕಾಲ ಒಂದ್ಸರಿ ಬಂದು ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಾರ್ಮಲ್ ಆಗಿ. ಸೊ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇದ್ವಲ್ವ, ಹಾಗೆ ಪೂಜೆ ಮಾಡಿಸೋಣ ಅಂತ ಹೇಳಿದರು ಮಾವ. ಸೊ ಹಾಗಾಗಿ ಮತ್ತೆ ಕರೆಸ್ಕೊಂಡು ಪೂಜೆ ಮಾಡಿಸಿದ್ದಾಯಿತು. ಈ ರೀತಿ ಯಾರೇ ಪೂಜೆ ಮಾಡಿಸಿದ್ರು ಬಾಳೆಹಣ್ಣು ಮತ್ತು ರಸಾಯನ ಮಾಡೋದು ಅಂತಾರೆ ಅಲ್ವಾ, ಆ ಥರ ಮಾಡಿಸಿನೇ ಪೂಜೆ ಮಾಡ್ತಾರೆ ಯೂಶಲಿ. ಪೂಜೆಗೆ ಎಲ್ಲ ಐಟಮ್ಸ್ ತಂದು ಕೊಟ್ಟಿದ್ವಿ. ಸೊ ಒಳಗಡೆ ಪೂಜೆಗೆಲ್ಲ ಅವರು ರೆಡಿ ಮಾಡ್ತಾಯಿದ್ರು. ಅಷ್ಟರೊಳಗಡೆ ನಾವು ಇಲ್ಲಿ ರಸಾಯನ ಮಾಡೋದಕ್ಕೆ ಅಂತೇಳಿ ಎಲ್ಲ ಒಂದೊಂದೇ ರೆಡಿ ಮಾಡಿ ಇಟ್ಕೋತಾ ಇದ್ವಿ. ಪ್ರಸಾದ ರೆಡಿ ಆಗಿರುತ್ತೆ. ಅಷ್ಟರಲ್ಲಿ ಮಂಗಳಾರತಿ ಎಲ್ಲ ಆದಮೇಲೆ ಪ್ರಸಾದಕ್ಕೂ ಸ್ವಲ್ಪ ತೀರ್ಥ ಹಾಕಿ ಆಮೇಲೆ ಪ್ರಸಾದ ಕೊಡುವಂಥದ್ದು. ದೇವ್ರ ಪೂಜೆ ಆದಮೇಲೆ ಹಾಗೆ ಕಾರ್ ಪೂಜೆನೂ ಮಾಡಿಸೋಣ ಅಂಥೇಳಿ ಇಲ್ಲೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತು ಅಂತ ಹೇಳಿ ಮುನಿ ಎಲ್ಲೋ ಹೊರಗಡೆ ಹೋಗಿದ್ರು. ಮುನಿ ಒಬ್ಬರನ್ನ ಬಿಟ್ಟು ನಾವು ಮಾತ್ರ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಇದು ಸಂಡೇ ಮಾರ್ನಿಂಗ್ 4 AM ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಲೋ, ಹಾಯ್ ಹಾಯ್. ಸೊ ಹೀಗೆ ರೆಡಿ ಆಗಿದ್ದೀವಿ ನಾವು. ಅಂಕಿ ತರಿಸ್ತೀನಿ. ಟರ್ನ್ ಬ್ಯಾಕ್. ಸ್ವಲ್ಪ ಡನ್. ಆ್ಯಕ್ಚುಲಿ ಮಾರ್ನಿಂಗ್ ಎಲ್ಲರೂ ಸ್ವಲ್ಪ ಬೇಗನೆ ರೆಡಿ ಆದ್ವಿ. ಎಲ್ಲರನ್ನೂ ಹೊರಡಿಸ್ಕೊಂಡು ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತೇಳಿ. ಸೊ ವೈಶು ಒಬ್ಬಳನ್ನ ಬಿಟ್ಟು ಎಲ್ಲರೂ ರೆಡಿ ಆಗಿದ್ರು. ಆ್ಯಕ್ಚುಲಿ ಸ್ಯಾಟರ್ಡೇ ನೈಟ್ ದೇವಸ್ಥಾನದಿಂದ ಬಂದ ಮೇಲೆ ಒಂದು ಇನ್ಸಿಡೆಂಟ್ ಆಯಿತು. ಎಲ್ಲರೂ ಆಲ್ಮೋಸ್ಟ್ ಮಾತಾಡಿಕೊಂಡು 1:30 ಮಿಡ್-ನೈಟ್ ಆಗಿತ್ತು. ಇನ್ನೇನು ಎಲ್ಲರೂ ಒಬ್ಬೊಬ್ಬರೇ ನಿದ್ದೆ ಮಾಡ್ತಿದ್ರು. ಬಟ್ ವೈಶು ಮಾತ್ರ ಇನ್ನೂ ಮುನಿ ಬಂದಿಲ್ಲ. ಡ್ಯಾಡಿ ಬಂದ ಮೇಲೆ ಮಲ್ಕೋತೀನಿ ಅಂತ ಹೇಳಿ ಆಟ ಆಡ್ಕೊಂಡೇ ಇದ್ಲು. ಮನೇಲಿ ರಿಲೇಟಿವ್ಸ್ ಎಲ್ಲ ಒಂದು 15 ಮೆಂಬರ್ಸ್ವರೆಗೂ ಇದ್ರು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಾವು ನಿದ್ದೆ ಮಾಡಿರಲಿಲ್ಲ. ಮುನಿಯವ್ರು ಬಂದಿದ್ದ ತಕ್ಷಣ ಫುಲ್ ಎಕ್ಸೈಟ್ಮೆಂಟಲ್ಲಿ ಜೋರಾಗಿ ಹೋಗಬೇಕಾದ್ರೆ ಕಲ್ ಮೇಲೆ ಬಿದ್ದುಬಿಟ್ಟು ಏಟ್ ಮಾಡ್ಕೊಂಡ್ಬಿಟ್ಟಿದ್ಲು. ಲೆಫ್ಟ್ ಐಬ್ರೋ ಮೇಲೆ ಒಂದು ಉಗ್ರಷ್ಟು ಏಟ್ ಆಗಿದೆ. ಗಾಯ ಚಿಕ್ಕದೇ ಆಗಿದ್ರು, ಬ್ಲಡ್ ಸಿಕ್ಕಾಪಟ್ಟೆ ಹೋಯ್ತು. ನೈಟಿಂದನೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಎಲ್ಲರಿಗೂ. ಬಟ್ ಅಷ್ಟಾಗಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಹಾಗಾಗಿ ಸ್ವಲ್ಪ ಸಮಾಧಾನ ಆದ್ವಿ. ಹಲೋ ಎಲ್ರಿಗೂ, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಮ್ಮೂರಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಸಂಡೇ ಮಾರ್ನಿಂಗ್ 6:30 ಆಗಿದೆ. ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಮಂಚಿಬೆಟ್ಟ ಮಾರಮ್ಮ ದೇವಸ್ಥಾನಕ್ಕೆ. ಸೊ ನಮ್ಮ ಮನೆ ಮುಂದೆ ದೇವಸ್ಥಾನ ಹೀಗಿದೆ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡ್ತಾ ಇದ್ದೀವಿ. ಆಲ್ರೆಡಿ 2 ಕಾರ್ಗಳಲ್ಲಿ ಹೊರಟಿದ್ದಾರೆ. ಇನ್ನೊಂದು TT, ಒಂದು ಟಾಟಾ AC, ಇನ್ನೆರಡು ಕಾರು ಹೋಗೋದು ಬ್ಯಾಲೆನ್ಸ್ ಇದೆ. ಸೊ ಇನ್ನೇನು ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡ್ತಾ ಇದ್ದೀವಿ. ಎಲ್ಲರೂ ಅಂಕಿ ಹಾಯ್ ನೋಡಿ, ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದಾಳೆ. ಎಲ್ಲಿ ಟರ್ನ್ ಅರೌಂಡ್, ಟರ್ನ್. ಫುಲ್ ಮಿಂಚಿಂಗ್. ನಾನು ರೆಡಿ ಆಗಿದ್ದೀನಿ, ನಾನು ಇಷ್ಟೇ ಸಿಂಪಲ್. ಆ್ಯಕ್ಚುಲಿ ಸ್ಯಾರಿ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಬಟ್ ಅಮ್ಮಗೆ ಸ್ವಲ್ಪ ಏಟಾಗಿ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದೆ. ಹಾಗಾಗಿ ನಾನು ಸ್ಯಾರಿ ಹಾಕ್ಕೊತಾ ಇಲ್ಲ, ಜಸ್ಟ್ ಇದೇ ಡ್ರೆಸ್ಸಲ್ಲೇ ಸಿಂಪಲ್ ಆಗಿದ್ದೀನಿ. ತೋರಿಸು ಅಂಕಿ ನಾನು. ಹೇಗಿದೆ? ಎಲ್ಲರಿಗೂ ಬೇಜನ್ ಭಕ್ತಿ ಜಾಸ್ತಿ ಆಗ್ಬಿಡಿದೆ. ಹಲೋ, ಇಲ್ಲಿ
ಹಾಯ್. ಇಲ್ಲೊಂದು ಲೇಡೀಸ್ ಗ್ಯಾಂಗ್ ಇದೆ. ಹಲೋ ಹಾಯ್ ಹಾಯ್. ಎಲ್ಲ ಒಂದು ಹತ್ರ ಬನ್ನಿ ಫ್ರೇಮಲ್ಲಿ. ಫುಲ್ ಎಲ್ಲ ಮಿಂಚಿಂಗಲ್ಲಿದ್ದಾರೆ ಸ್ಯಾರಿಯಲ್ಲಿ. ಯಾರು ನನಗೆ ಹೇಳೇ ಇಲ್ಲ, ಎಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದಾರೆ. ಹಾಯ್ ಹಾಯ್. ಇವಾಗ ಹೇಳಿ ಹಾಯ್. ಹೇಳು ಬಂಗಾರಿ. ಸೊ ಇಲ್ಲೊಂದು ಛೋಟ ಗ್ಯಾಂಗ್. ಹಾಯ್ ಹಾಯ್. ನೇಹಾ ಹಾಯ್. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಚಳಿ ಆಯ್ತಾ. ಸೂಪರ್. ಇದು ಬೇಡ ನನಗೆ, ಇದು ಬೇಡ, ಇದೆ ಅಷ್ಟೇ. ಆಫ್. ಎಲ್ರೂ ಹೊರಟ್ವಿ. ಬೆಳಗ್ಗೆ ಸೂರ್ಯನದು ಕಿರಣ, ಸೂರ್ಯನ ಟಾರ್ಚ್ ಯಾವ ರೀತಿ ಅಂದರೆ ಕಣ್ಣಿಗೆ ಕುಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹೋಗೋ ದಾರಿಯಲ್ಲಿ ಡೆಂಕ್ನಿಕೋಟೆಯಿಂದ ಅಂಚಟ್ಟಿ ಅಂತ ಸ್ವಲ್ಪ ಮುಂದೆ ಅಲ್ಲಿ ಜಲ್ಲಿಕಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಫುಲ್ ರಶ್ ಇತ್ತು. 3 to 4 hours ಆಯಿತು ನಮಗೆ ಜರ್ನಿ, ಸ್ವಲ್ಪ ಜಾಮ್ ಎಲ್ಲ ಆಗಿ. ಸೊ ನಾವು ಟೆಂಪಲ್ ರೀಚ್ ಆಗೋ ಅಷ್ಟರಲ್ಲಿ 9:30 ಆಗಿಬಿಟ್ಟಿತ್ತು. ಆ್ಯಂಡ್ ರೋಡ್ಸು ಅಷ್ಟೇ ಸಿಕ್ಕಾಪಟ್ಟೆ ಭಯಂಕರವಾಗಿತ್ತು. ಲೈಕ್ ಹಳ್ಳ ದಿಣ್ಣೆ ಇದೇ ರೀತಿಯೇ ಇತ್ತು. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಬಂದಿದ್ದಾಯಿತು. ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ರೋಡ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಒಂದು 10-15 ಮಿನಿಟ್ಸಲ್ಲಿ ಎಲ್ಲನೂ ಬಂದು ರೀಚ್ ಆದ್ವಿ. ನೀವಿಲ್ಲಿ ನೋಡ್ತಿರ್ಬೋದು, ನಿಮಗೆ ಅಲ್ಲಲ್ಲಿ ಮನೆಗಳ ಥರ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೆಲ್ಲನೂ ಅಡುಗೆ ಮಾಡೋದಕ್ಕೇ ಪ್ಲೇಸಸ್ ಇರೋದು. ಸೊ ನೋಡ್ತಿರ್ಬೋದು ನೋಡಿ, ಇಲ್ಲಿ ಮನೆಗಳ ರೀತಿ ಕಾಣಿಸ್ತಿದಲ್ವಾ, ಇಲ್ಲೆಲ್ಲಾನು ಕುಕ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇರುವಂಥದ್ದು. ಅಲ್ಲಿ ಎಲ್ಲೋ ಕಾರ್ ಹತ್ರ ಒಂದತ್ರ ಪ್ಲೇಸ್ ಇದೆ ಅಡುಗೆ ಮಾಡೋದಕ್ಕೆ. ಸೊ ಮರಗಳಿದೆ ಅಲ್ವಾ, ಎಲ್ಲಿ ಬೇಕಾದ್ರೂ ನೆರಳಲ್ಲಿ ಮಾಡ್ಕೋಬೋದು ಅಡುಗೆಗಳನ್ನ. ಆ್ಯಕ್ಚುಲಿ ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿ ಮರಿ ಹೊಡೆದು ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ. ಬಟ್ ನಾವೇ ಫಸ್ಟ್ ಬಂದಿದ್ರಿಂದ ಸ್ವಲ್ಪ ಖಾಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಾನು ಮತ್ತು ಶೋಭಾ ಇಬ್ಬರು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಯಿತು, ಮಧ್ಯಾಹ್ನದ ಅಡುಗೆಗೂ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಮಾವ ಅರ್ಜೆಂಟ್ ಮಾಡ್ತಾ ಇದ್ರು. ನಾವು ಪೂಜೆಗೆ ಬೇಗ ರೆಡಿ ಮಾಡ್ಕೊತಾ ಇದ್ದೀವಿ. ದೇವರಿಗೆ ಮಡ್ಲಕ್ಕಿ ಕೊಡೋದು ಅಂತಾರಲ್ವಾ, ಸೊ ಆ ರೀತಿ ಕೊಡೋದಿತ್ತು. ಹಾಗಾಗಿ ಅಕ್ಕಿ, ಸೀರೆ, ಬಳೆ, ಅರ್ಶಿನ, ಕುಂಕುಮ, ಬಾಳೆಹಣ್ಣು, ಒಂದು ಸ್ವಲ್ಪ ಫ್ರೂಟ್ಸು, ಕಡ್ಡಿ ಕರ್ಪೂರ, ಹೂವಾರ ಎಲ್ಲ ಇಟ್ಟು ದೇವ್ರ ಹತ್ರಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನದಲ್ಲಿ ಆ ದೇವರಿಗೆ ಪೂಜೆ ಮುಗ್ದಿತ್ತು. ದೇವ್ರಿಗೆ ಪೂಜೆ ಆಮೇಲೆ ಬಂದು ಮರಿಗೆ ಪೂಜೆ ಮಾಡ್ತಾರೆ. ಅಂದರೆ ಆಡ್ ಮರಿ ಏನು ಗೋಟ್ ಅಂತಾರಲ್ವಾ, ಅದಕ್ಕೆ ಪೂಜೆ ಮಾಡಿ ದೇವ್ರಿಗೆ ಹಾರ ಕೊಡೋದು ಅಂತ ಹೇಳ್ತಾರಲ್ವ. ಅದು ಆ್ಯಕ್ಚುಲಿ ನನಗೆ ಅದು ಕ್ಲೀನಾಗಿ ಹೇಳಕ್ಕೆ ಬರೋದಿಲ್ಲ. ಆ ದೇವರಿಗೆ ಮರಿ ಹೊಡೆಯೋದು, ಮರಿಗೂ ಬಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ದಾದಮೇಲೆ ಅದನ್ನು ಮರಿ ಹೊಡೆಯೋದು ದೇವರಿಗೆ. ಆ ದೇವಿ ಗರ್ಭಗುಡಿ ಆಪೋಸಿಟಲ್ಲಿ ಒಂದು ಪ್ಲೇಸ್ ಇರುತ್ತೆ, ಅಲ್ಲೇ ಮರಿ ಹೊಡೆಯುವಂಥದ್ದು. ಸೊ ಆ್ಯಕ್ಚುಲಿ ನಾನು ಆ ಮರಿ ಹೊಡೆಯುವಂತಹ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ. ಅಲ್ಲೇ ಮರಿ ಹೊಡೆಯೋದಕ್ಕೆ ಸಪ್ರೇಟಾಗಿ ಜನ ಇರ್ತಾರೆ. ಸೊ ಅಲ್ಲಿ ಮರಿ ಹೊಡೆದಾದ್ಮೇಲೆ
ಅಲ್ಲೇ ಕ್ಲೀನ್ ಮಾಡಿ ಅಡುಗೆಗೆ ಯಾವ ರೀತಿ ಬೇಕೋ ಆ ಥರ ಪೀಸಸ್ ಆಗಿ ಮಾಡಿ ಕೊಟ್ಬಿಡ್ತಾರೆ. ಅಷ್ಟೇ. ಆ್ಯಕ್ಚುಲಿ ನಂದು ಮತ್ತು ಮುನಿದು ಸ್ವಲ್ಪ ಕೋಳಿ ಜಗಳ ಆಗಿತ್ತು, ಹಾಗಾಗಿ ಮುನಿ ಜೊತೆ ನಾನು ಮಾತಾಡ್ತಾ ಇರಲಿಲ್ಲ. ಮುನಿ ತಂಬಿಟ್ಗೋಸ್ಕರ ನೈಸ್ ಮಾಡಿ ತಂಬಿಟ್ಟು ಈಸ್ಕೊಂಡ್ಮೇಲೆ ಜೋರು ಮಾಡ್ತಿದ್ದಾರೆ. ಈ ದೇವ್ರಿಗೆ ಕೆಲವೊಬ್ರು ಜ್ಯೋತಿ ಅಂದರೆ ಬೆಳಕು ಮಾಡಿ ತಗೊಂಡು ಬರ್ತಾರೆ ಅಲ್ವಾ, ತಂಬಿಟ್ಟು ಬೆಳಕು ಮಾಡಿ. ಸೊ ಅದನ್ನು ನೋಡಿದ ತಕ್ಷಣ ನನಗೆ ತಿನ್ನಬೇಕು ಅಂತ ಆಸೆ ಆಯಿತು. ಸೊ ನಾನು ಡೈರೆಕ್ಟಾಗಿ ಅವ್ರ ಹತ್ರ ಕೇಳಿ ಒಂದು ಫುಲ್ ತಂಬಿಟ್ಟನ್ನ ಈಸ್ಕೊಂಡೇ ಬಂದುಬಿಟ್ಟೆ. ಕೊಬ್ಬರಿ ಆ್ಯಕ್ಚುಲಿ ಪ್ಲೇಸ್ ಎಲ್ಲ ತುಂಬ ದೊಡ್ಡದಾಗಿ ಚೆನ್ನಾಗಿತ್ತು, ಹಾಗಾಗಿ ಹಾಗಾಗಿ ರ್ಯಾಂಡಮ್ ಆಗಿ ಪಾರ್ಕ್ ಮಾಡಿದ್ವಿ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಅಂದರೆ ತಂಬಿಟ್ಟು ಬೆಳಕು ಮಾಡ್ತಾನೆ ಇರ್ತಾರೆ ಅಲ್ವಾ ದೇವ್ರಿಗೆ. ಸೊ ಅವ್ರಿಗೆಲ್ಲ ತಿನ್ನಬೇಕು ಅಂತ ಅನಿಸೋದಿಲ್ಲ. ನಾನು ತುಂಬ ಇಯರ್ಸ್ ಆಗಿತ್ತು ತಂಬಿಟ್ಟನ್ನ ತಿಂದು. ಸೊ ನೋಡಿದ ತಕ್ಷಣ ತುಂಬ ಖುಷಿಯಾಗಿ ನಾನು ಅವ್ರ ಹತ್ರ ಕೇಳಿ ಇಸ್ಕೊಂಡಿದ್ನಲ್ವ. ಇವರೆಲ್ಲರಿಗೂ ಬೇಕಿತ್ತು, ಬಟ್ ಅವರೆಲ್ಲರೂ ಅಲ್ಲಿ ಹೋಗಿ ಇಸ್ಕೊಳಕ್ಕಾಗ್ದಿರ ನನ್ನ ಹತ್ರ ಇರೋದನ್ನೇ ಕಿತ್ಕೊಳ್ಳೋದಕ್ಕೆ ಬರ್ತಿದ್ರು. ಮುನಿ ಅಂತೂ ಇದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ತಿನ್ನಬೇಕಲ್ವ, ತೆಂಗಿನಕಾಯಿ ಇಟ್ಕೊಂಡು ಆಟ ಆಡಿಸ್ತಿದ್ರು ನನಗೆ. ತಂಬಿಟ್ಟು ಕೊಟ್ರೇ ಕೊಡೋದು, ಇಲ್ಲಾಂದರೆ ಇಲ್ಲಿ ಕಿತ್ಕೊಂಡ್ಬಿಡ್ತೀನಿ ಅಂತೇಳಿ. ಮೈಬಕ್ಸ್ ಕೇಳು. ಯಾಕೆ ನೋಡಪ್ಪ ತಂಬಿಟ್ಟು ಕೊಡಲ್ಲ ಅಂತ ನೋಡಿ ಬಿಡು. ಯಾವ ಅಂಗಡಿಗೆ ಹೋಗಿ ಬರೀ ಸ್ವಲ್ಪ ಕೊಟ್ಬಿಡು. ಬಂದೇ ನೋಡಪ್ಪ. ನನ್ನ ಮಗ ಮೋಸ ಮಾಡಿಬಿಟ್ಟ ನನಗೆ, ನನ್ನ ಹತ್ರ ಇಸ್ಕೊಂಡು ಮುನಿಗೆ ಕೊಟ್ಬಿಟ್ಟ. ಬಾಗ್ಲೇ ಸೊ ಸ್ಯಾಡ್ ಆಫ್ ಯು. ಸೊ ಅಡುಗೆ ಮಾಡೋದಕ್ಕೆ ಹಾಗೆ ಊಟ ಮಾಡೋದಕ್ಕೆ ಎರಡಕ್ಕೂ ಸೇರಿ ನಮ್ಗೆ ಈ ರೀತಿ ಒಂದು ಹಾಲ್ ಇತ್ತು. ಅಲ್ಲಿ ಹಾಲ್ನ ತಗೊಂಡಿದ್ವಿ. ಇಲ್ಲೆಲ್ಲ ಅಷ್ಟೊಂದು ರೆಂಟ್ ಇರೋದಿಲ್ಲ, ದೇವಸ್ಥಾನ ಅಲ್ವಾ. ಸೊ ಹಾಗಾಗಿ ಕಡಿಮೆ ಬಾಡಿಗೆನೇ ಇರುತ್ತೆ. ಸೊ ಮರಿ ಹೊಡೆದು ಇಲ್ಲಿ ಕೊಟ್ಟಾದ್ಮೇಲೆ ಅಡುಗೆ ಭಟ್ರು ಇರ್ತಾರಲ್ವ, ಅವರೇ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡಿ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ರು. ಆ್ಯಕ್ಚುಲಿ ಅಂಕಿತಾ ಅಂದರೆ ಮುನಿ ಅವ್ರ ಅಕ್ಕ ಮಗಳು ನನಗೆ ತುಂಬ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿಕೊಡ್ತಿದ್ಲು ಪಾಪ ವ್ಲಾಗ್ಗೆ. ಇಲ್ಲಾಂದ್ರೆ ನಿನ್ನ ಮಗಳು ಯಾವ ಕಾಲದಲ್ಲಿ ಮಾಡ್ಬೇಕು ಬಾ. ಸೊ ಇಲ್ಲಿ ಚಿಕನ್, ಇನ್ನೊಂದು ಕಡೆ ಮಟನ್ ರೆಡಿ ಆಗಿದೆ. ಐ ಮೀನ್ ಕುಕ್ಕಿಂಗ್ಗೆ ರೆಡಿ ಆಗಿದೆ. ಒಂದು ಕಡೆ ಆಲ್ರೆಡಿ ಅಡುಗೆಗೆ ಸ್ಟಾರ್ಟ್ ಮಾಡಿದ್ದಾರೆ, ಬಿರಿಯಾನಿಗೆ. ಒಂದಷ್ಟು ಜನ ಈರುಳ್ಳಿ, ಸೌತೆಕಾಯಿ ಮತ್ತು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾ ಇದ್ರು. ಇನ್ನೊಂದಷ್ಟು ಜನ ಹಾಗೆ ಕುತ್ಕೊಂಡು, ಗೊತ್ತಲ್ವಾ ರಿಲೇಟಿವ್ಸ್ ಎಲ್ಲ ಸೇರಿದ್ರೆ ಸುಮ್ಮನೆ ಹಾಗೆ ಮಾತಾಡ್ಕೊಂಡಿದ್ರು. ನೋಡಿ ಇಲ್ಲೊಂದು ಗ್ಯಾಂಗ್ ಫುಲ್ ಓತ್ಲ ಹೊಡಿತಾ ಇದೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಎಷ್ಟು ಅಂತಂದರೆ ಕಣ್ಣು ಬಿಡೋದಕ್ಕೂ ಆಗೋದಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ರು. ಆ್ಯಂಡ್ ವೈಷುಮಗೆ ಸ್ನಾನ ಎಲ್ಲ ಏನೂ ಮಾಡಿಸಿರ್ಲಿಲ್ಲ. ಸೊ ಹಾಗಾಗಿ ಜಸ್ಟ್ ಕೈಕಾಲು ಮುಖ ತೊಳೆದು ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ ಅವಳನ್ನು.
ಮಧ್ಯಾಹ್ನ 1:30 ಟೈಮ್ಗೆ ಕರೆಕ್ಟಾಗಿ ಊಟ ಎಲ್ಲ ರೆಡಿ ಆಗಿತ್ತು. ಸೊ ಎಲ್ಲೂ ಸಹ ಡಿಲೇ ಮಾಡಿಲ್ಲ. ಪಾಪ ಮಟನ್ ಎಲ್ಲ ಕೊಟ್ಟಿದ ತಕ್ಷಣ ಎಲ್ಲ ಬೇಗ ಬೇಗ ಅಡುಗೆಗಳನ್ನ ರೆಡಿ ಮಾಡಿಬಿಟ್ರು. ಇಲ್ಲಿ ಒಂದು ಕಡೆ ಬಿರಿಯಾನಿ ರೆಡಿ ಆಗಿದೆ, ಇನ್ನೊಂದು ಕಡೆ ಒಂದಷ್ಟು ಜನ ಮುದ್ದೆ ಮಾಡೋದಕ್ಕೆ ಬೇಜಾನ್ ಸಾಹಸ ಮಾಡ್ತಿದ್ದಾರೆ. ಶೋಭಾ, ಹೌದಾ ಶೋಭಾ? ಏನು ಮಾಡ್ತಾರೆ ಶೋಭಾ ಇದು? ಇಲ್ಲಿ ಮೊಸರು ಬಜ್ಜಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಮಟನ್ ಸಾರು, ಮುದ್ದೆ, ಬಿರಿಯಾನಿ ಅಂದರೆ ಮಟನ್ ಬಿರಿಯಾನಿ, ಚಿಕನ್ ಗ್ರೇವಿ ಹಾಗೆ ರೈಸ್, ರಸಮ್ ಇಷ್ಟೇ ಅಡುಗೆ ಮಾಡಿಸಿದ್ದು. ಸೊ ತುಂಬ ಅಂದರೆ ತುಂಬ ಬಿಸಿಲಿತ್ತು, ಹಾಗಾಗಿ ಬಿರಿಯಾನಿ ಜೊತೆಗೆ ಕರ್ಡ್ ರೈತ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿಕೊಂಡು ಮಾಡ್ತಿರೋದು. ಸೊ ಇಲ್ಲಿ ಮುದ್ದೆ ಕಟ್ಟೋದಕ್ಕೆ ಒಳಗಡೆ ತಗೊಂಡು ಬಂದರು. ಸೊ ಯೂಶ್ವಲಿ ಹಳ್ಳಿ ಕಡೆ ಅಂದರೆ ಹೀಗೆ ಅಲ್ವಾ, ಲೈಕ್ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇರ್ತಾರೆ, ಹಾಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಮುದ್ದೆ ಕಟ್ಟೋದು ಒಂದೇ, ತುಂಬ ಜನ ಆಲ್ರೆಡಿ ಬಂದುಬಿಟ್ಟಿದ್ರು, ಮುದ್ದೆ ಕಟ್ಟೋದೊಂದು ಸ್ವಲ್ಪ ಡಿಲೇ ಆಗಿತ್ತು. ಸೊ ಹಾಗಾಗಿ ಒಂದಷ್ಟು ಜನ ಇಲ್ಲಿ ಮುದ್ದೆ ಕಟ್ತಾಯಿದ್ರು. ಸೊ ನೋಡ್ತಾ ನನಗೂ ತುಂಬ ಇಷ್ಟ ಆಯಿತು ಮುದ್ದೆ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ನಾನು ಸಹ ಮುದ್ದೆ ಕಟ್ಟೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಮನೇಲೆಲ್ಲ ಮಾಡ್ತೀವಿ ಅಲ್ವಾ, ಬರೀ ಒಂದು 5-6 ಜನಕ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಕಷ್ಟ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಇಷ್ಟೆಲ್ಲ ಒಂದೇ ಸರಿ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಸೊ ಈಸಿ ಅಲ್ವಾ. ಸೊ ನಾನು ಮತ್ತು ಒಂದಷ್ಟು ಜನ ರಿಲೇಟಿವ್ಸಲ್ಲಿ ಇರ್ತಾರೆ ಅಲ್ವಾ, ಅವರು ಮತ್ತೆ ಶೋಭಾನು ಬಂದಿದ್ದರು, ಎಲ್ಲರೂ ಮುದ್ದೆ ಕಟ್ತಾ ಇದ್ವಿ. ನಾವೆಲ್ಲ ಜಾಸ್ತಿ ಜನನೇನು ಕರೆದಿರಲಿಲ್ಲ. ಆಲ್ಮೋಸ್ಟ್ ಒಂದು 100-150 ಮೆಂಬರ್ಸ್ ಅಷ್ಟೇ ಬಂದಿದ್ದು. ಸೊ ಎಲ್ಲರದು ಊಟ ಮುಗಿಸ್ಕೊಂಡು ಎಲ್ಲರೂ ಹೊರಟಾದ್ಮೇಲೆ ಫೈನಲ್ ಆಗಿ ಫ್ಯಾಮಿಲಿ ಎಲ್ಲರೂ ಒಂದು ಸರಿ ಕೂತ್ಕೊಂಡ್ವಿ ಊಟಕ್ಕೆ. ಎಲ್ಲರೂ ಊಟಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡೋ ಅಷ್ಟರಲ್ಲಿ ಈವ್ನಿಂಗ್ 4:35 ಆಗೇ ಬಿಟ್ಟಿತ್ತು. ಆ್ಯಕ್ಚುಲಿ ಅಡುಗೆ ಭಟ್ರು ಅಡುಗೆ ಮಾಡಿ ಬೇರೆ ಕಡೆ ಹೋಗಬೇಕು ಅಂತೇಳಿ ಅವ್ರು ಹೊರಟಿದ್ರು. ಸೊ ಎಲ್ಲರೂ ಹೊರಟಾದ್ಮೇಲೆ ಫ್ಯಾಮಿಲಿ ಮಾತ್ರ ಊಟ ಮಾಡ್ತಿದ್ವಲ್ವ, ಸೊ ಹಾಗಾಗಿ ನಾವೇ ಬಡಿಸ್ಕೊತಾ ಇದ್ವಿ. ರಿಲೇಟಿವ್ಸ್ ಎಲ್ಲ ಊಟ ಮಾಡಿ ಹೋಗೋವರೆಗೂ ಮುನಿ ಫ್ರೆಂಡ್ಸೇ ತುಂಬ ಹೊತ್ತು ಎಲ್ಲರಿಗೂ ಸರ್ವ್ ಮಾಡಿದ್ದಾಯಿತು. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊರಡೋ ಟೈಮ್ ಆಯಿತು. ನಮಗೂ ಹೊರಡೋಕ್ಕೂ ಮುಂಚೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಕೊಳ ಇತ್ತು, ಅಲ್ಲಿಗೆ ಹೋಗಿ ನಾವು ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಒಂದೆರಡು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಹೊರಟ್ವಿ ಎಲ್ಲರೂ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 8 o'clock ಆಗಿತ್ತು. ರಿಲೇಟಿವ್ಸ್ ಎಲ್ಲ TTಯಲ್ಲಿ ಬಂದ್ರಲ್ಲ, ಸೊ ಅವ್ರನ್ನೆಲ್ಲ ಕರ್ಕೊಂಡು ಬರೋ ಅಷ್ಟರಲ್ಲಿ ಮುನಿ ಸಪ್ರೇಟ್ ಆಗಿ ಬಂದರು. ಎಲ್ಲರೂ ಹೊರಟಿದ್ದೇವೆ. ಎಷ್ಟು ಟೈಮು ಅಲ್ಲಿ ಟೈಮ್ ನೋಡಿ, ವಾಚ್ 9:30. ಎಷ್ಟು 9:30 ಆಗ್ತಾ ಇದೆ, 10 ಗಂಟೆ ಆಗ್ತದೆ. ಇವಾಗ ಹೊರಡ್ತಾ ಇದ್ದೀವಿ. 9 ಗಂಟೆ ಆಗಿದೆ, 9:10. ಇವಾಗ ಹೊರಡ್ತಾ ಇದೀವಿ ಬ್ಯಾಂಗ್ಳೂರ್ಗೆ ಎಲ್ಲರೂ. ಗುಡ್ ನೈಟ್. ಇಲ್ಲಿ ನಾಗಿ ಫುಲ್ ಫ್ರೆಶ್ ಆಗಿದ್ದಾಳೆ. ಅಯ್ಯೋ ಕಲರ್ ಕಾಣಿಸಲ್ಲ ಬಿಡಿ. ನಗಿ ಸ್ಮೈಲ್ ಮಾಡು ಬಿಡು. ನೈಟ್ ಕುಡಿಯಕ್ಕೆ ಜ್ಯೂಸ್. ನೈಟ್ ಕುಡಿಯೋದು ಸ್ವಲ್ಪ ರನ್ನಿಂಗ್ ಅಲ್ಲಿ ಇರ್ತಾರೆ ಫೀಲ್ ಕೊಡ್ರಿ. ಯಮ್ಮ ರನ್ನಿಂಗ್ ಅಲ್ಲಿ ಇರ್ತಾರೆ ಫೀಲ್ ಕೊಡ್ರಿ. ಸಾಂಗ್ ಹೊರಡ್ತಾ ಇದೀವಿ ಊರಿಂದ. ಈಗ 9:30 ಆಗಿದೆ. ಇಲ್ಲಿ ಮುಂದೆ ಒಂದು ಕಾರ್ ನಿಂತಿದೆ, ಅದರಲ್ಲಿ ಮುನಿ ಮತ್ತೆ ಅವ್ರ ಅಕ್ಕ ಅಂಡ್ ಫ್ಯಾಮಿಲಿ ಇದ್ದಾರೆ. ಹೌದಾ? ವಾಟ್ ಬ್ರೋ? ಹಾಯ್ ಫ್ಯಾಮಿಲಿ. ಹಾಯ್ ವೈಷ್ಮಾ, ಗುಡ್ ನೈಟ್.
ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಮುರಳಿ ಬಾಯ್. ಬಾಯ್. ಗುಡ್ ನೈಟ್. ಗುಡ್ ನೈಟ್. ನೈಟ್ ಆಗಿದ್ರಿಂದ ಸ್ವಲ್ಪ ಸ್ಲೋ ಆಗಿನೇ ಬಂದ್ವಿ. ಬ್ಯಾಂಗ್ಳೂರ್ಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 11 o'clock ಆಗಿತ್ತು. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.